ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ಕೇಕ್ ರೆಸಿಪಿ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ತುಂಬ ಜನರಿಗೆ ಮನೇಲಿ ಕೇಕ್ ಮಾಡಬೇಕು ಅಂತ ಅನಿಸುತ್ತೆ, ಬಟ್ ಪ್ರಾಪರಾಗಿ ಗೈಡೆನ್ಸ್ ಇರೋದಿಲ್ಲ. ಸೊ ಅವ್ರಿಗೆಲ್ಲರಿಗೋಸ್ಕರ ತುಂಬಾ ಡೀಟೇಲ್ಸ್ ಆಗಿ ಟಿಪ್ಸ್ ಜೊತೆಗೇ ನಾನು ನಿಮ್ಮ ಜೊತೆ ಇವತ್ತು ಕೇಕಿನ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ಕೇಕ್ನ ಕೊಂಡಿದ್ದೀನಿ. ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ, ಪ್ರಿಮಿಕ್ಸ್ ಅಂದರೆ ಏನು ಮತ್ತು ನಾವು ಹಾಗೆ ಮನೇಲಿ ಮಾಡೋದು ಏನು ಅಂಥೇಳಿ. ಪ್ರಿಮಿಕ್ಸ್ ಅಂತ ಹೇಳಿದರೆ ಇದರಲ್ಲಿ ಡೈರೆಕ್ಟಾಗಿ ಎಲ್ಲನೂ ಮಿಕ್ಸ್ ಇರುತ್ತೆ. ಇದರಲ್ಲಿ ನಿಮಗೆ ಏನು ಕೂಡ ಆ್ಯಡ್ ಮಾಡೋದು ಬೇಡ, ಶುಗರ್ ಆಗಲಿ ಮಿಲ್ಕ್ ಪೌಡರ್ ಆಗಲಿ ಏನೂ ಆ್ಯಡ್ ಮಾಡೋದು ಬೇಡ. ಇದು 1 kg ಪ್ರೈಸ್ ಬಂದುಬಿಟ್ಟು 200 ಅಥವಾ 220 ರೂಪಾಯಿಗೆ ಸಿಗುತ್ತೆ. ಆ್ಯಕ್ಚುಲಿ 200 ರುಪೀಸ್, ಆದರೆ ನಾವು ಸಪ್ರೇಟಾಗಿ ತೊಗೊಂಡ್ರೆ 220 ರೂಪಾಯಿಗೆ ಸಿಗುತ್ತೆ. ಇದು ಬಂದು 5 kg ಪ್ರೈಸ್ ನೀವು ನೋಡ್ಬೋದು 975 ಇದೆ. 1 kg 195, ಬಟ್ ಅವರು ಸಪ್ರೇಟಾಗಿ ಪ್ಯಾಕ್ ಮಾಡಿ ಕೊಡೋದ್ರಿಂದ ಅವರು ಜಾಸ್ತಿ ತೊಗೊಳ್ತಾರೆ ಅಂಗಡಿಯವರು. ನೀವು ಇದನ್ನು ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಬೋದು. ನನಗೆ ಇದು ಸಿಕ್ಕಿದ್ದು 955ಗೆ. ನೀವು ಆನ್ಲೈನ್ ನೋಡ್ಬೋದು. ಮೋಸ್ಟ್ಲಿ ಪ್ರಿಮಿಕ್ಸಲ್ಲಿ ತುಂಬಾ ಫೇಮಸ್ ಇರೋದು ಇದು ಪ್ರಿಸ್ಟೀನ್ ಅವ್ರದ್ದು ಪ್ರಿಮಿಕ್ಸ್. ಇದರಲ್ಲಿ ಚಾಕ್ಲೇಟ್ ಕೂಡ ಬರುತ್ತೆ, ವೆನಿಲಾ ಕೂಡ ಬರುತ್ತೆ. ಚಾಕ್ಲೇಟ್ ಪ್ರಿಮಿಕ್ಸ್ ಚಾಕ್ಲೇಟ್ ಕೇಕ್ ಮಾಡೋದಕ್ಕೆ, ಮತ್ತು ವೆನಿಲಾ ಪ್ರಿಮಿಕ್ಸು ನೀವು ವೆನಿಲಾ ಕೇಕ್ ಮಾಡ್ಬೋದು, ಪೈನಾಪಲ್ ಕೇಕ್, ಗುಲಾಬ್ ಜಾಮೂನ್ ಕೇಕ್, ರಸ್ಮಲೈ ಕೇಕ್, ಯಾವ ಕೇಕ್ ಕೂಡ ನೀವು ಮಾಡ್ಬೋದು ವೆನಿಲಾ ಪ್ರಿಮಿಕ್ಸಿಂದ. ಅದರಲ್ಲಿ ಚಾಕ್ಲೇಟ್ ಫ್ಲೇವರ್ ಇಲ್ಲದೆ ಇರೋದ್ರಿಂದ ನೀವು ಫ್ಲೇವರ್ಸ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ನಾನಿವಾಗ ಓಪನ್ ಮಾಡಿದ್ದೀನಿ. 5 kg ಪ್ಯಾಕ್. ನೀವು ಓಪನ್ ಮಾಡಿದ ನಂತರ ಚೆನ್ನಾಗಿ ಪ್ಯಾಕ್ ಮಾಡಿ ಇಟ್ಕೊಳ್ಬಹುದು. ಇದು 6 ತಿಂಗಳು ಟೈಮ್ ಇರುತ್ತೆ ಇದಕ್ಕೆ, ಅಂದರೆ ಎಕ್ಸ್ಪೈರಿಗೆ. ಅದಾದ ನಂತರ ಈ ರೀತಿಯಾಗಿ ಒಂದು ವೇಯಿಂಗ್ ಮೆಷಿನ್ ಬೇಕಾಗುತ್ತೆ. ನಮಗೆ ವೇಟ್ ಎಲ್ಲರದ್ದು ವೇಟ್ ಮೆಷರ್ ಮಾಡಿ ಹಾಕಬೇಕಾಗತ್ತೆ. ನೀವು ಮನೇಲಿ ಮಾಡೋದಾದರೆ ಪರವಾಗಿಲ್ಲ, ಬಟ್ ನೀವು ಬೇಕ್ರಿಗೆಲ್ಲ ಅಥವಾ ನೀವು ಆರ್ಡರ್ಸ್ ಎಲ್ಲ ತೊಗೊಳ್ಳೋದಾದರೆ ನಿಮಗೆ ಪರ್ಫೆಕ್ಟಾಗಿ ಅರ್ಧ kg ಅಂದರೆ ಅರ್ಧ kg ಮಾಡಬೇಕಾಗತ್ತೆ. ಅಂದರೆ ಕಡಿಮೆನೂ ಕೊಡಬಾರ್ದು, ನೀವು ಹೆಚ್ಚು ಕೂಡ ಕೊಡ್ಬೋದು. ಅಟ್ಲೀಸ್ಟ್ ಒಂದು 50 ಗ್ರಾಮ್ ಹೆಚ್ಚಾದರೆ ಪರವಾಗಿಲ್ಲ, ಕಡಿಮೆ ಆದರೆ ಕಸ್ಟಮರ್ ಅಂತೂ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಹೆಚ್ಚಾದರೂ ಪರವಾಗಿಲ್ಲ, ಆದರೆ ನೀವು 500 ಗ್ರಾಮ್ ಬದಲಿಗೆ 800-900 ಗ್ರಾಮ್ ಎಲ್ಲ ಮಾಡಿದರೆ ಅದು ನಿಮಗೆ ಪರ್ಫೆಕ್ಟ್ ಆಗಲ್ಲ. ಅಂದರೆ ನಿಮಗೆ ಕೂಡ ನೀವು ಮಾಡೋ ರೇಟ್ಗೆ ಕರೆಕ್ಟ್ ಆಗಿರಬೇಕಲ್ವ, ಅದಕ್ಕೆ. ಇಲ್ಲಿ ನಾನು 150 ಗ್ರಾಮಷ್ಟು ಪ್ರಿಮಿಕ್ಸನ್ನು ತೊಗೊಂಡಿದ್ದೀನಿ. ಅದಕ್ಕೆ ಕೇವಲ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಮತ್ತು ಏನೂ ಕೂಡ ಹಾಕಲಿಲ್ಲ. ಇದಕ್ಕೆ ಒಂದು 2 ಡ್ರಾಪ್ ಯೆಲ್ಲೋ ಕಲರ್ ಹಾಕ್ಕೊಂಡಿದ್ದೀನಿ ನಾನು, ಯಾಕಂದರೆ ಇಲ್ಲಿ ರಸ್ಮಲೈ ಫ್ಲೇವರ್ ಕೇಕ್ ಮಾಡ್ತಾಯಿದ್ದೀನಿ. ಈ ಥರದ್ದು ಎಸೆನ್ಸ್ ಬರುತ್ತೆ. ಕಲರ್ ಪ್ರೈಸ್ ಬಂದುಬಿಟ್ಟು ಕಲರಲ್ಲಿ ಕೂಡ ಬೇರೆ ಬೇರೆ ಕ್ವಾಲಿಟೀಸ್ ಇರುತ್ತೆ. ನಿಮಗೆ 20-25 ರೂಪಾಯಿದು ಕೂಡ ಸಿಗುತ್ತೆ, 50 ರೂಪಾಯಿದು ಕೂಡ ಸಿಗುತ್ತೆ. ನಿಮಗೆ ಕಲರ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡೋದು ಬೇಡ, 1 ಡ್ರಾಪ್ ಯೂಸ್ ಮಾಡಿದರೆ ಸಾಕಾಗತ್ತೆ ಅಷ್ಟೇ. ಮತ್ತು ಇಲ್ಲಿ ರಸ್ಮಲೈ ಫ್ಲೇವರ್ಸ್ ಬರುತ್ತೆ ನೋಡಿ, ಅದು ಕೂಡ ಒಂದು 40-50 ರೂಪಾಯಲ್ಲಿ ನೀವು ಒಂದು 10-15 ಕೇಕ್ ಮಾಡ್ಬೋದು. ಯಾಕಂದರೆ ನಾವು ಯೂಸ್ ಮಾಡೋದು ಕೇವಲ 1 ಡ್ರಾಪ್ ಅಷ್ಟೇ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ರೀತಿಯಾಗಿ ಟಿನ್ ತೊಗೊಂಡಿದ್ದೀನಿ. ಟಿನ್ ಅಂದರೆ ಇದು ಕೇಕ್ ಬೇಯಿಸೋದಕ್ಕೆ ಬರುತ್ತೆ. ಇದು ನೀವು ಯಾವುದೇ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಳ್ಬೋದು. ಅರ್ಧ kg ಅಂದರೆ ನಾರ್ಮಲ್ ಬಂದು ಒಂದು 6 ಇಂಚ್ ಇರುತ್ತೆ. ಇದು ಇವಾಗ 6 ಇಂಚು ಟಿನ್ನು. 1 kg ಅಂದರೆ 8 ಇಂಚಿಂದು ಟಿನ್ ಇರುತ್ತೆ. ಇದನ್ನು ಇವಾಗ ನಾನು ಗ್ಯಾಸ್ ಮೇಲೇ ಬೇಯಿಸ್ಕೊಂಡಿದ್ದೀನಿ. ನಾನು ಯಾವುದೇ ರೀತಿ ಅವನ್ನೆಲ್ಲ ಯೂಸ್ ಮಾಡೋದಿಲ್ಲ. ಬೇಯಿಸ್ಕೊಂಡ ನಂತರ ಈ ರೀತಿಯಾಗಿ ಚೆಕ್ ಮಾಡಿದರೆ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಇಲ್ಲಿ ನೋಡಿ, ತೆಗೆಯೋದು ಕೂಡ ತುಂಬಾ ಸುಲಭ. ಜಸ್ಟ್ ಸೈಡಿಂದ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ನಾನು ಆ ಟಿನ್ನಿಗೆ ಜಸ್ಟ್ ಆಯಿಲ್ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಅದ್ರ ಬದಲು ಯಾವುದೇ ಪ್ರಿಮಿಕ್ಸಲ್ಲಿ ಕೂಡ ನಾನು ಆಯಿಲ್ ಯೂಸೇ ಮಾಡಲಿಲ್ಲ. ಆಯಿಲ್ 1 ಡ್ರಾಪ್ ಆಯಿಲ್ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪನೂ ಅಂಟ್ಕೊಂಡಿಲ್ಲ, ಏನೂ ಇಲ್ಲ. ಇಷ್ಟು ಸಾಫ್ಟಾಗಿ ಸ್ಪಾಂಜಿ ಆಗಿದೆ ಅಂತ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ. ನಿಮಗೆ ಇದರಲ್ಲಿ ಯಾವುದೇ ಮೆಷರ್ಮೆಂಟ್ ರಾಂಗ್ ಆಗಿಬಿಡುತ್ತೆ, ನಾನು ಅದು ಹೆಚ್ಚಾಕಿದ್ನೋ ಅದ್ರ ಸ್ಮೆಲ್ ಬರುತ್ತೋ, ಅದು ಯಾವುದೂ ಟೆನ್ಷನ್ ಇರೋದಿಲ್ಲ ಪ್ರಿಮಿಕ್ಸ್ ಯೂಸ್ ಮಾಡಿದರೆ. ನೀವು ಪ್ರಿಮಿಕ್ಸ್ ತೊಗೊಂಡ್ರೆ 6 ತಿಂಗಳು ನೀವು ಯೂಸ್ ಮಾಡ್ಕೊಳ್ಬೋದು. ನೀವು 1 ಕಿಲೋ ಕೂಡ ತೊಗೊಳ್ಬೋದು ಪ್ರಿಮಿಕ್ಸು. 200 ರೂಪಾಯಿಗೆ 1 kg ಬರುತ್ತೆ. ನೀವು ಅದರಲ್ಲಿ ಒಂದು ಐ ಥಿಂಕ್ ಒಂದು 4 ಕೇಕ್ ಅಂತೂ ಮಾಡ್ಬೋದು. ನೀವು ಆರಾಮಾಗಿ 4 ಕೇಕ್ ಮಾಡ್ಬೋದು. ಸೊ ನೀವು ಮನೇಲಿ ಕೂಡ ಮಾಡೋರಿದ್ದರೆ ತೊಗೊಳ್ಬೋದು. 6 ತಿಂಗಳಿಗೆ ಏನಾದರೂ ಒಂದು ಫಂಕ್ಷನ್ಸ್ ಅಥವಾ ಏನಾದರೂ ಒಂದು ಇದ್ದೇ ಇರುತ್ತೆ. ಹೊರಗಡೆಯಿಂದ ತಂದು ಚಿಕ್ಕ ಚಿಕ್ಕ ಕೇಕ್ ಎಲ್ಲರೂ ತಿನ್ನೋ ಬದಲು ನೀವು ಅಪರೂಪಕ್ಕೆ ಮನೆಯಲ್ಲೇ ಮಾಡಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಮತ್ತು ಜಾಸ್ತಿ ಏನು ಇನ್ವೆಸ್ಟ್ಮೆಂಟ್ ಇಲ್ಲ ಇದರಲ್ಲಿ. ಅದಾದ ನಂತರ ನಾನಿಲ್ಲಿ ಕೇಕ್ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಕೇಕ್ ಮಾಡೋದಕ್ಕೆ ಒಂದು ಕೇಕ್ ಸ್ಪಾಂಜನ್ನು ನಾವು ಯಾವಾಗಲೂ 3 ಲೇಯರಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಮೇಲ್ಗಡೆದೊಂದು, ಮಿಡ್ಲಲ್ಲಿ ಒಂದು,
ಮತ್ತು ಕೆಳಗಡೆದೊಂದು. ಸೊ ಇದರಲ್ಲಿ ಒಂದು ಟಿಪ್ಸ್ ಏನಂದರೆ, ನೀವು ಯಾವತ್ತಿದ್ರೂ ಮೇಲ್ಗಡೆದು ಏನು ಲೇಯರ್ ಇದೆ ನೋಡಿ, ಅದು ಸ್ವಲ್ಪ ಏರುಪೇರಾಗಿರುತ್ತೆ, ಮೇಲ್ಗಡೆದು ಸ್ವಲ್ಪ ಉಬ್ಬಿರುತ್ತೆ, ಆ ಥರದ್ದು ಏನಾದರೂ ಇರುತ್ತಲ್ವ, ಅದನ್ನು ಯಾವಾಗಲೂ ಮಿಡ್ಲಲ್ಲಿ ಇರಬೇಕಾಗತ್ತೆ. ಮತ್ತು ಮಿಡಲ್ ಏನು ಲೇಯರ್ ಇದೆ ನೋಡಿ, ಅದನ್ನು ಕೆಳಗಡೆ ಇಡಬೇಕಾಗತ್ತೆ. ಹಾಗೆ ಕೆಳಗಡೆದೇನಿದೆ ನೋಡಿ, ಅದನ್ನು ಫುಲ್ಲು ಮೇಲ್ಗಡೆ ಇಡಬೇಕಾಗತ್ತೆ. ಆವಾಗ ಏನಾಗುತ್ತೆ, ನಿಮ್ಮ ಕೇಕ್ ಪರ್ಫೆಕ್ಟಾಗಿ ಶೇಪಲ್ಲಿ ಬರುತ್ತೆ. ಇಲ್ಲಾಂದರೆ ಆ ಕಡೆ ಈ ಕಡೆ ಎಲ್ಲ ಆಗುತ್ತೆ, ಶೇಪ್ ಚೆನ್ನಾಗಿರಲ್ಲ, ಚೆನ್ನಾಗಿ ರೌಂಡ್ ಶೇಪಲ್ಲಿ ಕಾಣಿಸೋದಿಲ್ಲ. ಅದಾದ ನಂತರ ಇದರಲ್ಲಿ ಸೋಕಿಂಗ್ ಮಾಡಬೇಕಾಗತ್ತೆ. ಕೇಕ್ ನೀವು ಡ್ರೈ ಕೇಕ್ ತಿಂದಿದ್ದೀರ, ಬ್ರೆಡ್ಡೆಲ್ಲ ತಿಂದಿದ್ದೀರಲ್ವ, ಡ್ರೈ ಕೇಕ್ ಡ್ರೈ ಆಗಿರುತ್ತೆ. ಬಟ್ ಈ ಥರ ಕೇಕ್ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಸಾಫ್ಟ್ ಇರಬೇಕಾಗತ್ತೆ. ನೀವು ಶುಗರ್ ಸಿರಪ್ ಅಂತಲ್ಲ, ಒಂದು ಸ್ವಲ್ಪ ನೀರಿಗೆ, ಒಂದು ಅರ್ಧ ಕಪ್ ನೀರಿಗೆ ಒಂದು ಅರ್ಧ ಚಮಚ ಶುಗರ್ ಹಾಕಿದರೂ ಸಾಕಾಗುತ್ತೆ. ಅದನ್ನು ಇದರಲ್ಲಿ ಸ್ವಲ್ಪ ಸೋಕ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ರಸ್ಮಲೈ ಫ್ಲೇವರ್ ಮಾಡ್ತಾ ಇರೋದ್ರಿಂದ ರಸ್ಮಲೈ ಕ್ರಷನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀರಲ್ಲಿ. ಅಂದರೆ ನೀರು ಅದರೊಳಗಡೆ ಸೋಕ್ ಆಗಿಬಿಡುತ್ತಲ್ವ, ಆವಾಗ ಅದರೊಳಗಡೆ ಕೂಡ ರಸ್ಮಲೈ ಫ್ಲೇವರ್ ಬರಲಿ ಅಂಥೇಳಿ. ನಾನಿಲ್ಲಿ ಡೈರೆಕ್ಟಾಗಿ ರಸ್ಮಲೈ ಯೂಸ್ ಮಾಡ್ತಾಯಿಲ್ಲ, ಯಾಕಂದರೆ ಇದನ್ನು ನಾನು ಸೇಲ್ ಮಾಡ್ತಾ ಇರೋದು 300 ರುಪೀಸ್ಗೆ. ನಮ್ಮ ಕಡೆ ಒಂದು ರಸ್ಮಲೈ ರೇಟ್ ಬಂದುಬಿಟ್ಟು ಐ ಥಿಂಕ್ 30-40 ರುಪೀಸ್ ಅನಿಸುತ್ತೆ ಒಂದು ರಸ್ಮಲೈಗೆ. ಅದನ್ನು ನಾನಿವಾಗ ಇದಕ್ಕೆ ಒಂದು 2 ರಸ್ಮಲೈ ಆದರೂ ಬೇಕಾಗುತ್ತೆ, ಅದು ಕೂಡ ಕಡಿಮೆ ಅಂದರೆ 2 ರಸ್ಮಲೈ ಬೇಕಾಗುತ್ತೆ. ನಾನು 60 ರುಪೀಸ್ ರಸ್ಮಲೈ ಕೊಟ್ಟು ತಂದು ನಾನು ಇದನ್ನು 300 ರುಪೀಸ್ಗೆ ಸೇಲ್ ಮಾಡಿದರೆ, ಅಂದರೆ ನಾವಿವಾಗ ಬಿಸ್ನೆಸ್ ಮಾಡುವಾಗ ನಾವು ಎಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನಾನು ಕ್ರೀಮ್ ಹಾಕ್ತಾಯಿದ್ದೀನಿ, ಸ್ಪಾಂಜ್ ಹಾಕ್ತಾಯಿದ್ದೀನಿ, ಅದರಲ್ಲಿ ಕ್ಯಾಂಡಲ್ಸ್, ನೈಫ್, ಈ ರೀತಿ ಎಲ್ಲ ಕೊಟ್ಟು ಅದರಲ್ಲಿ ಮತ್ತು ರಸ್ಮಲೈ ಕೂಡ ನಾನು 100 ರುಪೀಸ್ ರಸ್ಮಲೈ ತೊಗೊಂಡ್ರೆ ನನಗೆ 300 ರುಪೀಸ್ ಕೊಟ್ಟರೆ ನನಗೆ ನಿಜವಾಗ್ಲೂ ಏನೂ ಲಾಭನೇ ಬರೋದಿಲ್ಲ. ಅದಕ್ಕೆ ನಾನು ಈ ರೀತಿಯಾಗಿ ಕ್ರಷ್ ಯೂಸ್ ಮಾಡ್ತೀನಿ. ಕಸ್ಟಮರ್ ಹತ್ರ ಕೇಳ್ಕೊಳ್ತೀನಿ, ನಿಮಗೆ ಡೈರೆಕ್ಟಾಗಿ ರಸ್ಮಲೈನೇ ಫ್ರೆಶ್ ಇರೋದು ಬೇಕಂತ ಹೇಳಿದರೆ ನಿಮಗೆ 400 ರುಪೀಸ್ ಆಗುತ್ತೆ. ಬಟ್ ಈ ರೀತಿಯಾಗಿ ಕ್ರಷ್ ಯೂಸ್ ಮಾಡಿದರೆ 300 ರುಪೀಸ್ ಅಷ್ಟೇ. ಬಟ್ ನಿಜವಾಗ್ಲೂ ರಸ್ಮಲೈ ಕ್ರಷ್ ಯೂಸ್ ಮಾಡಿ ತುಂಬ ಕಸ್ಟಮರ್ಗೆ ಇಷ್ಟ ಆಗಿದೆ, ತುಂಬ ಜನರಿಗೆ ಇಷ್ಟ ಆಗುತ್ತೆ ಈ ರಸ್ಮಲೈ ಕ್ರಷ್ ಯೂಸ್ ಮಾಡಿದರೂ ಕೂಡ. ಸೊ ಅದಕ್ಕೆ ರಸ್ಮಲೈ ಕ್ರಷನ್ನೇ ಯೂಸ್ ಮಾಡಿ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಅದು ನೀವು ಕಸ್ಟಮರ್ ಡಿಮ್ಯಾಂಡ್ ಮೇಲೆ ಮತ್ತು ಅವರು ಯಾವ ರೀತಿ ಪ್ರೈಸ್ ಕೊಡೋದಕ್ಕೆ ರೆಡಿ ಇದ್ದಾರೆ ಅದ್ರ ಮೇಲೆ ನೀವು ಮಾಡ್ಬೋದು. ನೀವು ಸ್ಟಾರ್ಟಿಂಗಲ್ಲಿ ಜಾಸ್ತಿ ಲಾಭ ನೋಡೋದಕ್ಕೆ ಹೋಗಬೇಡಿ. ನಾನಿವಾಗ 300 ತೊಗೊಳ್ತಾ ಇದ್ದೀನಿ, ನಮ್ಮ ಕಡೆ ಎಲ್ಲ ಇದೆ 500ಗೂ ಸಿಗುತ್ತೆ ಕೇಕು, ಬಟ್ ನಾನು ತೊಗೊಳ್ಳೋದು 300. ಯಾಕಂದರೆ ನನಗೆ ಕಸ್ಟಮರ್ಗೆ ಟೇಸ್ಟ್ ಮಾಡಿಸ್ಬೇಕು ಹೇಗಾಗಿದೆ ಅಂತೇಳಿ, ಅದೇ ಮೇನ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು 300 ತೊಗೊಳ್ತೀನಿ. ಮತ್ತೊಂದು, ನೀವು ಪ್ರಿಮಿಕ್ಸ್ ಅಲ್ಲದೆ ನೀವು ಮನೆಯಲ್ಲೇ ಕೂಡ ಮಾಡ್ಕೊಳ್ಬೋದು, ಅದರಲ್ಲಿ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ಮೈದಾ ಹಿಟ್ಟು, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಮಿಲ್ಕ್ ಪೌಡರ್ ಅದನ್ನೇ ಎಲ್ಲ ಯೂಸ್ ಮಾಡ್ತಾರೆ. ಅದು ನೀವು ಕೂಡ ಪ್ರಿಮಿಕ್ಸ್ ಮಾಡಿ ಇಟ್ಕೊಳ್ಬೋದು, ಇಲ್ಲಾಂದರೆ ಒಂದೊಂದು ಕೇಕ್ ಆರ್ಡರ್ ಹೇಗೆ ಬರುತ್ತೋ ಹಾಗೇ ಮಾಡ್ಕೊಳ್ಬೋದು. ಇವಾಗ ಬೇಕಿಂಗ್ ಪೌಡರ್, ಸೋಡಾ ಎಲ್ಲ ಇರ್ಬೋದು, ಮಿಲ್ಕ್ ಪೌಡರ್ ಎಲ್ಲ ಇದ್ದರೆ ನೀವು ಖಂಡಿತವಾಗ್ಲೂ ಅದನ್ನು ಕೂಡ ಟ್ರೈ ಮಾಡ್ಬೋದು. ಐ ಹೋಪ್ ನಿಮಗೆ ಇದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆದಷ್ಟು ಟಿಪ್ಸನ್ನು ಶೇರ್ ಮಾಡ್ಕೊಂಡಿದ್ದೀನಿ. ನೆನಪಿದ್ದಷ್ಟು ಏನಾದರೂ ಮಿಸ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ